ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಯಾವುದೇ ಆತ್ಮವಾಗಿರಲಿ, ಭಕ್ತಿ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಮನಸ್ಸು ಅತ್ತಿಂದಿತ್ತ ಅಲಿಯುತ್ತಾ ಇರುತ್ತದೆ. ಏಕೆಂದರೆ ಅನೇಕ ಜನ್ಮಗಳ ರೆಕಾರ್ಡಿಂಗ್ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ. ಅನೇಕ ಜನ್ಮಗಳ ರೆಕಾರ್ಡಿಂಗ್ ಇರುವ ಕಾರಣ ಮನಸ್ಸು ಧ್ಯಾನ ಮಾಡಲು ಆಗಲಿ ಅಥವಾ ಭಕ್ತಿಗಾಗಿ ಆಗಲಿ ಎಲ್ಲಿಯೂ ಸಹ ಅದು ನಿಲ್ಲುವುದಿಲ್ಲ, ಅತ್ತಿಂದಿತ್ತ ಅಲಿಯುತ್ತಾ ಹೋಗುತ್ತದೆ. ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕೆಂದರೆ ಯೋಗಿಗಳಿಗೆ ಬಹಳಷ್ಟು ಸಮಯ ಬೇಕಾಗುತ್ತದೆ. ನಂತರದಲ್ಲಿ ಕ್ರಮೇಣವಾಗಿ ಮನಸ್ಸು ಹಿಡಿತಕ್ಕೆ ಬರುತ್ತದೆ. ಮನಸ್ಸನ್ನು ನಿಯಂತ್ರಿಸದೆ ಒಂದೇ ಸಲಕ್ಕೆ ಆತ್ಮಸ್ವರೂಪದ ಅನುಭೂತಿಯನ್ನು ಪಡೆಯಲು ಹೊರಟರೆ ಅದು ಸಾಧ್ಯವಿಲ್ಲ. ಆದರೆ ಆತ್ಮಸ್ವರೂಪದ ಹೊರತು ಮನಸ್ಸು ನಿಯಂತ್ರಣದಲ್ಲಿ ಇರುವುದಿಲ್ಲ. ಈ ಎರಡು ವಿರೋಧಾಭಾಸಗಳಾಗಿವೆ. ಆತ್ಮಸ್ವರೂಪವಾದಾಗ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇದು ಸಹ ಸರಿಯಾದ ಮಾರ್ಗವಲ್ಲ. ಮನಸ್ಸನ್ನು ನಿಯಂತ್ರಿಸಬೇಕು ಎಂದರೆ ಕ್ರಮೇಣವಾಗಿ ನಾವು ಧ್ಯಾನದ ಕಡೆಗೆ ಬರಬೇಕು ಎಂದರೆ ಮೊದಲು ನಾವು ಜ್ಞಾನದ ಕಡೆಗೆ ಬರಬೇಕು. ಪದೇ ಪದೇ ಆತ್ಮಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿರಬೇಕು. ಆಗ ಬುದ್ಧಿಯು ಜ್ಞಾನದಲ್ಲಿಯೇ ನೆಲೆಸುತ್ತದೆ. ಸದಾ ಜ್ಞಾನದ ವಿಡಿಯೋಗಳನ್ನು ಆಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಿರಬೇಕು. ಕೇಳುತ್ತಾ ಕೇಳುತ್ತಾ ಬುದ್ಧಿ ಜ್ಞಾನದಲ್ಲಿ ನೆಲೆಯಾಗುತ್ತದೆ. ಬುದ್ಧಿಯನ್ನು ಸದಾ ಸರ್ವೋನ್ನತ ಪರಂಧಾಮದಲ್ಲಿ ಇಡುವುದನ್ನು ಅಭ್ಯಾಸ ಮಾಡಬೇಕು. ಎಲ್ಲದಕ್ಕೂ ಮೊದಲು ನಾವು ಬುದ್ಧಿಯನ್ನು ಚೇಂಜ್ ಮಾಡಬೇಕಾಗುತ್ತದೆ. ಅಂದರೆ ಸದಾ ಪರಂಧಾಮವನ್ನು ಧ್ಯಾನಿಸುತ್ತಾ ನಮ್ಮ ಬುದ್ಧಿಯನ್ನು ಪರಂಧಾಮಕ್ಕೆ ಕೊಂಡೊಯ್ಯುತ್ತಿರಬೇಕು. ಆಗ ಮನಸ್ಸು ನಿಧಾನವಾಗಿ ನಿರ್ವಿಕಾರವಾಗುತ್ತಾ ಬರುತ್ತದೆ. ಮನಸ್ಸು ನಿಧಾನವಾಗಿ ಶಾಂತವಾಗುತ್ತಾ ಬರುತ್ತದೆ. ಹೀಗೆ ಮನಸ್ಸು ನಿಧಾನವಾಗಿ ನಿಯಂತ್ರಣಕ್ಕೆ ಬರತೊಡಗುತ್ತದೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದನ್ನೇ ನಾವು ಪಡೆದುಕೊಳ್ಳುತ್ತೇವೆ. ನಮ್ಮ ಮನದ ಆಳದಲ್ಲಿ ಅನೇಕ ಚಿಂತನೆಗಳು, ವಿಚಾರಗಳು ಕುಳಿತುಕೊಂಡಿವೆ. ಹೀಗಿರುವಾಗ ಕೆಲವು ದಿನಗಳಲ್ಲಿ ನಾವು ನಮ್ಮ ಮನಸ್ಸನ್ನು ಹೇಗೆ ತಾನೇ ನಿಯಂತ್ರಣಕ್ಕೆ ತರಲು ಸಾಧ್ಯ? ಇದು ಅಸಂಭವದ ಮಾತು. ಧ್ಯಾನಕ್ಕಾಗಿ ನಿರಂತರವಾದ ಅಭ್ಯಾಸ ಬೇಕಿದೆ. ಹೀಗಾಗಿ ಹಿಂದಿನ ಕಾಲದಲ್ಲಿ ಯೋಗಿಗಳು ಹಿಮಾಲಯದಲ್ಲಿ, ಗುಹೆಗಳಲ್ಲಿ, ಅರಣ್ಯಗಳಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಅಲ್ಲಿ ಒಬ್ಬರೇ ಕುಳಿತು ನಿರಂತರವಾಗಿ ಧ್ಯಾನ ಸಾಧನೆಯನ್ನು ಮಾಡುತ್ತಿದ್ದರು. ಅನೇಕ ವರ್ಷಗಳವರೆಗೆ ಯೋಗ ಸಾಧನೆ ಮಾಡುತ್ತಿದ್ದರು. ಆಗ ಅವರಿಗೆ ಸಿದ್ಧಿಯು ಪ್ರಾಪ್ತಿಯಾಗುತ್ತಿತ್ತು. ಆತ್ಮಸ್ವರೂಪದ ಬಗ್ಗೆ ಹೇಳಬೇಕೆಂದರೆ ನಾವು ಸದಾ ಭೌತಿಕ ವಿಷಯಗಳಿಂದ ದೂರವಿಡಬೇಕು. ದೇಹ ಸಂಬಂಧಿಗಳು, ತನು, ಮನ, ಧನ ಇದನ್ನೆಲ್ಲ ನಾವು ಜ್ಞಾನಿಗಳಾಗಿ ಜ್ಞಾನವನ್ನು ಪಡೆದುಕೊಂಡು ಇದರಿಂದ ದೂರ ಉಳಿಯುವುದನ್ನು ಕಲಿಯಬೇಕು. ಮನಸ್ಸಿನಲ್ಲಿ ವೈರಾಗ್ಯವನ್ನು ತಂದುಕೊಳ್ಳಬೇಕು. ಮನಸ್ಸನ್ನು ವೈರಾಗಿಯಾಗಿ ಮಾಡಬೇಕು ಅಂದರೆ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆಗ ಮನಸ್ಸು ವೈರಾಗ್ಯಕ್ಕೆ ಬರುತ್ತದೆ. ಜ್ಞಾನ ಅಂದರೆ ಆತ್ಮಜ್ಞಾನವನ್ನು ತಿಳಿಯದ ಹೊರತು ಮನಸ್ಸು ವೈರಾಗಿಯಾಗುವುದಿಲ್ಲ. ಪರಮಜ್ಞಾನ, ಆಧ್ಯಾತ್ಮ ಜ್ಞಾನ ತಿಳಿಯುತ್ತಿದ್ದಂತೆ ಮನಸ್ಸು ವೈರಾಗ್ಯಕ್ಕೆ ಬಂದು ಬಿಡುತ್ತದೆ. ಹೀಗಾಗಿ ಮೊದಲು ನಾವು ಜ್ಞಾನ ಸಾಗರದಲ್ಲಿ ಮುಳುಗಬೇಕಿದೆ. ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಧ್ಯಾನಕ್ಕೆ ಹೋಗಬೇಕು. ಮನಸ್ಸು ವೈರಾಗ್ಯಕ್ಕೆ ಬಂದಾಗ ಬುದ್ಧಿಯೂ ಸಹ ವೈರಾಗಿಯಾಗುತ್ತದೆ. ಬುದ್ಧಿಯಲ್ಲಿ ವೈರಾಗ್ಯ ಬರುತ್ತಿದ್ದಂತೆ ಮನಸ್ಸು ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬರುತ್ತಾ ಹೋಗುತ್ತದೆ. ಇದಕ್ಕಾಗಿ ನಿರಂತರ ಅಭ್ಯಾಸ ಮಾಡುವುದು ಅವಶ್ಯಕವಾಗಿದೆ. ಇದೆಲ್ಲವೂ ಒಂದೇ ದಿನದಲ್ಲಿ ಸಾಧಿಸಲು ಸಾಧ್ಯವಿಲ್ಲ. ಮನಸ್ಸನ್ನು ಮೊದಲು ನಿಧಾನವಾಗಿ ಕಂಟ್ರೋಲ್ಗೆ ತಂದುಕೊಳ್ಳುವ ಪ್ರಯತ್ನ ಮಾಡಬೇಕು. ಅತ್ತ ಇತ್ತ ಅಲಿಯುವ ಮನಸ್ಸನ್ನು ಕಂಟ್ರೋಲ್ಗೆ ತಂದುಕೊಂಡು ಶಾಂತವಾಗಿ ಕುಳಿತು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಪರಂ ಶಾಂತಿ.
परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो